ಒನ್ಸ್ ಯು ಆರ್ ಅ ಸ್ಟಾರ್, ವಾಟ್ ಚೇಂಜ್ ಅಂದರೆ ಏನು ನಿಮ್ಮ ಸ್ಟ್ರಾಟಜಿ ಇತ್ತು, ಅದನ್ನು ಉಪಯೋಗಿಸ್ಕೊಂಡು ಆ ಹೆಸರನ್ನು ಅಥವಾ ಆ ಪವರನ್ನು ಡಿಡ್ ಯು ಹ್ಯಾವ್ ಎನಿ ಕ್ಯಾಲ್ಕುಲೇಷನ್ಸ್ ಆಸ್ ಟು ಓಕೆ ದಿಸ್ ಇಸ್ ಹೌ ಐಮ್ ಗೋನಾ ಮ್ಯಾನ್ಯೂವರ್ ಇಟ್, ಆ ಥರ ಏನಾರಿತ್ತಾ? ಇಲ್ಲ, ಡೆಡಿಕೇಟ್ ಮಾಡಿ ವರ್ಕ್ ಮಾಡಬೇಕು ಅನ್ನೋದು ಒಂದಿತ್ತು. ಸ್ವಲ್ಪ ಮಟ್ಟಿಗೆ ದುಡ್ಡು ಕಲೆಕ್ಟ್ ಮಾಡಬೇಕು ಅಂತ ಗೊತ್ತಿತ್ತು. ಇಂಡಸ್ಟ್ರಿಯಲ್ಲಿ ಬರಲ್ಲ ಅಂದರೆ ಐ ಮೀನ್ ಇಫ್ ಯು ಆರ್ ಕಂಫರ್ಟಬಲ್ ಶೇರಿಂಗ್ ಇನ್ ಸಮ್ ಪ್ಲೇಸಸ್ ಸಿ 1 year ಗ್ಯಾಪಲ್ಲೇ ಐ ಬಿಕಮ್ ಅ ಸ್ಟಾರ್ ರೆಕಗ್ನೇಷನ್. ಬಟ್ ಪೀಪಲ್ ವಾಂಟೆಡ್ ಟು ಕ್ಯಾಸ್ಟ್ ಮೀ ಆ್ಯಂಡ್ ಸೈನ್ ಮೀ ಇನ್ ಅ ಕೌಂಟ್ ಡೌನ್ ಸ್ಟೇಜ್, still considering that I was a new fellow. I was not ready for that. I had certain demands in certain places. For example, even in Dance as a Dance, Dwarkesh sir, in Ravana Rajya, Dwarkesh sir, when he called me, he said, ಆಯ್ತಪ್ಪ ಮಾಡ್ಬಿಡೋ ಬಂದ್ಬಿಡೋ ಅಂತ. ದುಡ್ಡೇನು ಕೊಡ್ತೀರಿ ಹೇಳಿ ಸರ್? ಏನ್ರಿ ನೀವು ದ್ವಾರಕೇಶ್ ಬೇರೆ ಕರೆದು ಅವಕಾಶ ಕೊಡ್ತಾ ಇದ್ದೀರಿ, ದುಡ್ಡು ಕೇಳ್ತೀರಪ್ಪ ನೀನು ಅಂತೆ. ಇಲ್ಲ ಸರ್, ನೋಡಿ ಸರ್, ಅಲ್ಲಿ ಅಷ್ಟು ಕೊಡ್ತಿದ್ದಾರೆ, ಇಷ್ಟು ಕೊಡ್ತಿದ್ದಾರೆ, ನೀವು ಇಷ್ಟು ಕೊಟ್ಟರೆ ಮಾಡ್ತೀನಿ ಸರ್. ಏನು ರೀ ಅಂತ, ದಿಸ್ ಇಸ್ ದ ಕಂಡೀಷನ್. ಸೊ ಆ ವಿಷಯದಲ್ಲಿ ಐ ವಾಸ್ ಲೈಕ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ಆಮೇಲೆ ಕಾಂಪ್ರಮೈಸು ಬಿಡೋದು ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಕೊಟ್ಟಿಲ್ಲ, ನಾನು ಹೆಂಡ್ತಿ ಈಗಲೂ ಬೈತಿರ್ತಾರೆ, ನಿಮ್ಮ ಚೆಕ್ಗಳ ಸುಮ್ಮನೆ ಇಟ್ಕೊಂಡಿದ್ದೀನಿ ಅಂತ. ಚೆಕ್ಗಳು ಅನ್ಫ್ರೇಮ್ಡ್ ಅವಾರ್ಡ್ಸ್ ದಟ್ ಯು ಗಾಟ್. ಎಲ್ಲ ಇರ್ತದೆ. ಬಿಕಾಸ್ ಪ್ರೊಫೆಷನ್, ಎನಿ ಪ್ರೊಫೆಷನ್, ದೀಸ್ ಥಿಂಗ್ಸ್ ಕೀಪ್ ಹ್ಯಾಪನಿಂಗ್. ಐ ಶುಡ್ ನಾಟ್ ಹ್ಯಾವ್ ಕಂಪ್ಲೇಂಟ್ಸ್ ಆರ್ ರಿಗ್ರೆಟ್ಸ್ ಓವರ್ ದಟ್. ಇನ್ ಎ ವೇ ಇಟ್ ಹಸ್ ಹೆಲ್ಪ್ ಮಿ ಗ್ರೋ, ಇನ್ ಎ ವೇ ಇಟ್ ಹಸ್ ಪುಟ್ ಮಿ ಡೌನ್. ಬೋತ್ ಕೀಪ್ ಹ್ಯಾಪನಿಂಗ್. ವಿ ಆರ್ ಆಲ್ವೇಸ್ ಅ ಮಿಕ್ಸ್ಚರ್ ಆಫ್ ಥಿಂಗ್ಸ್. ವಿ ಆರ್ ನಾಟ್ ಒನ್ ಎಲಿಮೆಂಟ್ ಆಲ್ವೇಸ್. ಸೊ ಹೌ ಡಿಡ್ ಯು ಹ್ಯಾಂಡಲ್ ಮನಿ? ಅಂದರೆ ಅವತ್ತಿನ ಕಾಲಕ್ಕೆ 90s $10,000 ಬೆಂಗಳೂರಲ್ಲಿ ಒಂದು ಸೈಟ್ ಬರೋದು. ಬಟ್ ಎಷ್ಟೊಂದು ಜನಕ್ಕೆ 400, 500, 600 ಈ ಥರ ಸಂಬಳಗಳು ಬರೋದು. ಬಟ್ ಸಿನಿಮಾ ಅಂತ ಬಂದಾಗ ಅದೇ ಒಂದು ಸ್ಟೋರಿ ಇದೆಯಲ್ಲ, ಬ್ಯಾಂಬೂ ಟ್ರೀ ಥರ ಸರ್ ಅದು. ಯಾರೋ ಒಬ್ಬರು ಹೀಗೆ ಹೇಳ್ತಾಯಿದ್ರು ಕತೆ. ಒಬ್ಬ ಬ್ಯಾಂಬೂ ಇದಕ್ಕೆ ನೀರು ಹಾಕಿ 4 ವರ್ಷ ನೀರು ಹಾಕಿ ಅದು ಏನೂ ಬಂದೇ ಇಲ್ಲ. ಇನ್ನೇನು ಬಿಟ್ಬಿಡ್ಬೇಕು ಅಂತಿದ್ದಾಗ ಒಬ್ಬ ಬುದ್ಧಿವಂತ ಗಾರ್ಡನರ್ ಬಂದು ಹೇಳ್ತಾನಂತೆ, ಇಲ್ಲ ಇದು ಬೆಳೆಯುತ್ತೆ, ಫಸ್ಟ್ 4 ವರ್ಷ ಅದು ಗಟ್ಟಿಯಾಗಿ ರೂಟು ಅದೆಲ್ಲ ಇಳಿತಾ ಇದೆ ಆಳಕ್ಕೆ ಅಂತ. ಅವ್ನು ಬಂದು ಬೆಂತಟ್ಟಿ ಏನೋ ಸಮಾಧಾನ ಹೇಳಿ ಹೋಗಿದ್ದಕ್ಕೆ ಇವ್ರು ಕಂಟಿನ್ಯೂ ಮಾಡೋದಂತೆ ನೀರು ಹಾಕೋದು. ಮುಂದಿನ ವರ್ಷ ನೋಡಿದ್ರೆ 5ನೇ ವರ್ಷ 6 ವಾರದಲ್ಲಿ ಆ ಬ್ಯಾಂಬೂ ಶೂಟು 90 ಅಡಿ ಬೆಳೆದಿತ್ತು. ಅಂದರೆ ಇದನ್ನು ಏನಕ್ಕೆ ಈ ಕಥೆನ ಆಗಾಗ ಜ್ಞಾಪಿಸ್ಕೋತೀವಿ ಕೆಲವು ಸತಿ ಇನಿಷಿಯಲಿ ನಿಮ್ಗೆ ಏನೂ ಸಿಗ್ತಾ ಇರಲ್ಲ, ಆವಾಗ ನಂಬಿಕೆ ಕಳ್ಕೊಬಾರ್ದು, ಆವಾಗ ಹೋಪ್ ಕಳ್ಕೊಳ್ಬಾರ್ದು, ಭಯ ಪಡದೆ ನಿಮ್ಮ ಕೆಲಸ ನೀವು ಮಾಡ್ತಾ ಇರಬೇಕು ಅನ್ನೋದು ಬಹುಶಃ ನಿಮ್ಮ ಕೇಸಲ್ಲಿ ಕೆಲವು ಕಡೆ ಪ್ರೂವ್ ಆಗಿದೆ. ವಿತ್ ದಿಸ್, ಹೌ ಡಿಡ್ ಯು ಹ್ಯಾಂಡಲ್ ಮನಿ ಆ್ಯಂಡ್ ಹೌ ಡಿಡ್ ಯು ಹ್ಯಾಂಡಲ್ your investments? See, my money was not a problem at all for me because I had no fancies. ನಾನು ಹೇಳಿದಾಗೆ ನಿಮ್ಮ ಹತ್ರ BMW, ನಾನು BMW ತೊಗೋಬೇಕು ಆ ಥರದ ಆಸೆಗಳೆಲ್ಲ ಏನೂ ಇಲ್ಲ ನನಗೆ. ನೀವು ಬ್ರ್ಯಾಂಡೆಡ್ ಬಟ್ಟೆ ಹಾಕ್ತೀರ, ನಾನು ಬ್ರ್ಯಾಂಡೆಡ್, ಅದು ಯಾವತ್ತೂ ಆ ಥರ ಯೋಚನೆ ಮಾಡಿದವನೇ ಅಲ್ಲ ನಾನು. ಮತ್ತೆ ನನ್ನ ಮಾಡ್ರೇಟ್ ಸಿಂಪಲ್ ಲಿವಿಂಗ್ ಹೆಂಗಿತ್ತು ಹಂಗೆ ಇತ್ತು. ದಟ್ ಇಸ್ ಹೌ ಮನಿ ಡಿಡ್ಂಟ್ ಚೇಂಜ್. ಐ ಟೋಲ್ಡ್ ಯು, ನಥಿಂಗ್ ವಿಲ್ ಚೇಂಜ್ ಮಿ. Nothing will change me. Money can give comfort, that's all. I'll buy comfort for the family and things like that. As a person, I will not change. ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಅಷ್ಟೇ. ಆದರೆ ಅದರಿಂದ ನನ್ನ ಆಸೆಗಳ ಇಂಬ್ಯಾಲೆನ್ಸ್ ಆಗಲ್ಲ. ನನಗೆ ಅವಶ್ಯಕತೆ ಇದ್ದದ್ದು ಮಾತ್ರ ನಾನು ತೊಗೋತೀನಿ. ವೆರಿ ನೈಸ್. ಅವಶ್ಯಕತೆ ಇದ್ದದ್ದು ಮಾತ್ರ ಮಾಡ್ತೀನಿ ಅಷ್ಟೇ. ನಾನು ಮಕ್ಕಳಿಗೆ ಹೇಳೋದು ಅದೇ. ನಾನು ಈಗ ಮಕ್ಕಳಲ್ಲಿ ಕ್ರೇಜ್ ಇರುತ್ತೆ, ಅವ್ರು ಯಾರೋ ಲ್ಯಾಂಬರ್ಗಿನಿ ತೊಗೊಂಡ್ರು, ಊರ್ಸ್ ತೊಗೊಂಡ್ರು, ಅವ್ರು ತೊಗೊಂಡ್ರು ಅಂತ ನೀವು ತೊಗೊಳ್ಳೋದು ತಪ್ಪಾಗುತ್ತೆ. ಅದು ಅನ್ನೆಸರ್ಲಿ ನಿಮ್ಮ ಮೇಲೆ ನೀವು ಬರ್ಡನ್ ಹಾಕ್ಕೋತೀರ. ಯಾಕೆಂದರೆ ಅದನ್ನು ಬೇರ್ ಮಾಡ್ಬೇಕು ನೀವು. ಫಸ್ಟ್ ಯು ಅರ್ನ್ ದಟ್ ಯು ಕ್ಯಾನ್ ಅಫೋರ್ಡ್ ದ್ಯಾಟ್. ವೆನ್ ಯು ಆರ್ ಕಂಫರ್ಟಬಲ್ ದಟ್ ಐ ಕ್ಯಾನ್ ಅಫೋರ್ಡ್ ದಟ್, ಐ ಕ್ಯಾನ್ ಮೇಂಟೈನ್ ದಟ್ ಅಂದಾಗ ಮಾತ್ರ ತೊಗೊಳ್ಳಿ. ಲೈಫ್ ಸ್ಮೂತ್ ಆಗಿರುತ್ತೆ. ಇಲ್ದೇನಾಗುತ್ತೆ, ನಿಮ್ಮಲ್ಲಿ ನೀವು ಬರ್ಡನ್ ಹಾಕ್ಕೊಂಡು ಅದು EMI ಕಟ್ಟು, ಅದನ್ನು ಮೇಂಟೈನ್ ಮಾಡು, ಅದು ಇನ್ಶೂರೆನ್ಸ್ ಕೊಟ್ಟು, ಇನ್ನೊಂದು ಕೊಟ್ಟು, ನಿಮ್ಮ ಅರ್ಧ ಲೈಫ್ ಅದರಲ್ಲೇ ಹೊರಟೋಗುತ್ತೆ ನಿಮ್ಮದು. ಆ ಥರ ಯಾಕೆ ಲೈಫ್ ನಾಡು ಮಾಡ್ಕೋತೀರಾ? ನೀವು ಯಾವ ಕಾರ್ ಬೇಕಾಗಿರೋದೇನು ಕಂಫರ್ಟ್ ಟ್ರಾವೆಲಿಂಗ್ಗೆ ಅಷ್ಟೇ ತಾನೇ. ಅದು ಯಾವ ಕಾರ್ ಆದರೂ ಏನಂತೆ ಅವ್ರು ಇಟ್ಕೊಂಡಿರೋದು ಕಂಪೇರ್ ಮಾಡ್ಕೊಳ್ಳೇಬೇಡಿ. ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಯು ಶುಡ್ ನಾಟ್ ಕಂಪೇರ್ ಯುವರ್ ಸೆಲ್ಫ್ ಟು ಎನಿಬಡಿ ಎಲ್ಸ್. ಸಕ್ಸಸ್ ಆಗಲಿ, ಫೇಲಿಯರ್ ಆಗಲಿ, ಸಿನಿಮಾ ಆಗಲಿ, ಇನ್ನೊಂದಾಗಲಿ, ಯಾವುದನ್ನು ಕಂಪೇರ್ ಮಾಡ್ಕೋಬಾರ್ದು. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಬೇಕು.